ಸಿದ್ದರಾಮಯ್ಯ ಕಹಾ ಹೇ ಅಂತ ನಾವು ಕೇಳ್ತಾ ಇರಲಿಲ್ಲ, ಮುಸಲ್ಮಾನ ಬಾಂಧವರು ಕೇಳ್ತಾ ಇದ್ರು. ನಿಮ್ಮನ್ನ ನಾವು ಲೀಡರ್ ಅಂತ ಸಮಜಾ ಹೇ, ಆಪ್ ಕಹಾ ಹೇ ಅಂತ ಎಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಕೂಡ ಮಾತಾಡಿದ್ರು. ಸೊ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರದಲ್ಲಿ ಮುಸ್ಲಿಂ ಸಮುದಾಯದ ಎಚ್ಚರಿಕೆ ಬೆನ್ನಲ್ಲೇ ದಿನಕ್ಕೊಂದು ಮಹತ್ವದ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಈಗ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ರಹಸ್ಯ ಸಭೆ ನಡೆದಿದೆ. ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ರು ಕೂಡ ಸಿದ್ದರಾಮಯ್ಯನವರು ಏನೂ ಮಾತಾಡ್ತಾ ಇಲ್ಲ, ಇದು ರಾಂಗ್ ಮೆಸೇಜ್ ಪಾಸ್ ಆಗ್ತಾ ಇದೆ ಅನ್ನುವಂತಹ ಒಂದು ಸಂದೇಶವನ್ನ ಅರಿತ ಪರಮೇಶ್ವರ್ ಅವರು ಒಂದು ರಹಸ್ಯ ಸಭೆಯನ್ನ ನಡೆಸಿದ್ದಾರೆ. ಆ ರಹಸ್ಯ ಸಭೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತ ಸಚಿವರೆಲ್ಲರೂ ಭಾಗಿಯಾಗಿದ್ದಾರೆ ಮತ್ತು ಸ್ವತಃ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ. ಸರ್ಕಾರದಲ್ಲಿನ ಆಂತರಿಕ ಅಸಮಾಧಾನ ಸ್ಫೋಟಗೊಳ್ಳುವ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇವೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ವಿಚಾರದಲ್ಲಿ ಕೆಲ ನಾಯಕರ ಏಕಪಕ್ಷೀಯ ನಿರ್ಧಾರ ಮತ್ತು ಮುಖ್ಯಮಂತ್ರಿ ಮೌನದ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ತಾವು ಸೈಲೆಂಟ್ ಆಗಿರಬಾರ್ದು ಅಂತ ಸಭೆಯಲ್ಲಿದ್ದ ಸಚಿವ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಮಹದೇವಪ್ಪ, ಬೈರ್ತಿ ಬಸವರಾಜ್, ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ನಿನ್ನೆ ಸೇರಿದ್ದು ಬೇರೆ, ಇವತ್ತು ಅವ್ರು ಬೇರೆ ಕೆಲಸ. ನಿನ್ನೆ ಕೆಲವು ಜನ ಸೇರಿದ್ದು ನಿಜ, ರಾಜಕೀಯ ವಿದ್ಯಮಾನಗಳು ಮತ್ತೆ ಚರ್ಚೆ ಮಾಡೋದ್ರಲ್ಲಿ ರಾಜಕೀಯ ಸುಮಾರೆಲ್ಲ ಸೀನಿಯರ್ ಮಿನಿಸ್ಟ್ರಿ ಎಲ್ಲರೂ ಆಗ್ಬೇಕಾದ ಅವರು ಎಲ್ಲರೂ ಕೂಡಿ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಬರಬೇಕು ಅವರು. ಯಾಕಂದ್ರೆ ಆ ಕಡೆ ಒಂದು ಗುಂಪಾಗಿದೆ, ಈ ಕಡೆ ಗುಂಪಾಗಿದೆ, ಅಂತಿಮವಾಗಿ ನಮಗೆ ಪಕ್ಷಕ್ಕೆ ತೊಂದರೆ ಆಗ್ತದೆ. ಸೊ ಅವ್ರು ಬರಬೇಕು, ಬರ್ತಾರೆ, ಆದಷ್ಟು ಬೇಗ ಬರ್ತಾರೆ. ನಿನ್ನೆ ಅದು ಚರ್ಚೆ ಆಗಿದೆ. ಅವ್ರಿಗೆ ಮಧ್ಯಪ್ರವೇಶ ಮಾಡ್ಲಿಕ್ಕೆ ಹೇಳಿದ್ವಿ ಅವ್ರಿಗೆ. ಎಲ್ಲರೂ ಹೇಳಿದ್ರು, ನಾವು ಅಷ್ಟೆಲ್ಲ ಎಲ್ಲರದ್ದು ಅಭಿಪ್ರಾಯ ಒಂದೇ ಇತ್ತು. ನಿನ್ನೆ ಸೇರಿದ್ದು ಬೇರೆ, ಇವತ್ತು ಅವ್ರು ಬೇರೆ ಕೆಲಸ. ನಿನ್ನೆ ಕೆಲವು ಜನ ಸೇರಿದ್ದು ನಿಜ, ರಾಜಕೀಯ ವಿದ್ಯಮಾನ. ಮುಸ್ಲಿಮರ ಪ್ರೆಸ್ ಮೀಟ್ ವರ್ಕೌಟ್ ಆದಂತ ಕಾಣಿಸ್ತಾ ಅಲ್ಲ, ಮುಸ್ಲಿಮರ ಪ್ರೆಸ್ ಮೀಟ್ ಅಂತ ಅಲ್ಲ, ಅದರ್ವೈಸ್ ಆಲ್ಸೋ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಹಿರಿಯ ನಾಯಕರುಗಳೆಲ್ಲ ಸಭೆ ಸೇರಿದ್ದು ನೋಡಿದ್ದಾರೆ. ಪಕ್ಷದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳು ಇವ್ರಿಗೆ ಗೊತ್ತೇ ಇಲ್ಲ ಅಂದಂಗಾಯ್ತು. ಇವ್ರ ಗಮನಕ್ಕೆ ಬರದೇ ಇರೋ ರೀತಿಯಲ್ಲಿ ಬಹಳ ಮೇಜರ್ ಡಿಸಿಷನ್ಸ್ ತಗೊಳ್ತಾ ಇದ್ದಾರೆ ಇಂದಂಗಾಯ್ತು. ಹಾಗಾದ್ರೆ ಪಕ್ಷದಲ್ಲಿ ಇವ್ರಿಗೆ ಆಂತರಿಕ ಪ್ರಜಾಪ್ರಭುತ್ವ ಇದೆಯಾ? ಪಕ್ಷ ಅಂದ್ರೆ ಕೇವಲ ಪಕ್ಷಾಧ್ಯಕ್ಷರು ಮಾತ್ರನೇನಾ? ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ ಅಲ್ವಾ? ಈಗ ಒಬ್ಬೊಬ್ರು 8 ಬಾರಿ 9 ಬಾರಿ 6-7 ಬಾರಿ ಶಾಸಕರಾದವ್ರು ಇವರೆಲ್ಲ. ಆಮೇಲೆ ಈ ಹಿಂದೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ನಿಭಾಯಿಸಿದವರು ಮತ್ತು ಬಹಳಷ್ಟು ರಾಜಕೀಯ ಅನುಭವ ಇರೋರು ಮತ್ತು ವಯಸ್ಸಲ್ಲೂ ಕೂಡ ಅಷ್ಟೇ ಅನುಭವ ಹೊಂದಿದ್ದಾರೆ. ಏನಾದ್ರೂ ತೀರ್ಮಾನಗಳು ತೆಗೆದುಕೊಳ್ಳುವಾಗ ಸಾಮೂಹಿಕವಾಗಿ ಕುಳಿತು ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ಬೇಕು. ಏಕಪಕ್ಷೀಯವಾಗಿ ನಿರ್ಧಾರಗಳು ಹೊರಬರ್ತಾ ಇದೆ, ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದಾದರೆ ಪಕ್ಷದ ಹಿರಿಯ ಶಾಸಕರಾಗಿ ಹಿರಿಯ ನಾಯಕರುಗಳಾಗಿ ಇವರೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನ ಮಾಡಬೇಕು. ಹೌದಲ್ವಾ? ಸೊ ಇದು ರಾಜಕೀಯ ಲಾಭಾಕಾಂಕ್ಷೆಯ ವಿಚಾರ ಅಲ್ಲ, ಇದು ಒಂದು ರಾಜಕೀಯ ಪಕ್ಷದ ಮುಂದಿನ ಭವಿಷ್ಯದ ವಿಚಾರ. ಹಾಗಾಗಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಏನೂ ಆಗಿಲ್ಲ ಎನ್ನುವಂತೆ ಹಿರಿಯ ನಾಯಕರುಗಳಾದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಓಡಾಡ್ತಿರೋದು ನೋಡಿದ್ರೆ ಈ ಪಕ್ಷದ ಗತಿ ಮುಂದೇನು ಅನ್ನುವಂತಹ ಒಂದು ಪ್ರಶ್ನೆ, ಒಂದು ಸಹಜವಾದಂತ ಕನ್ಸರ್ನ್ ಬೇರೆ ನಾಯಕರಲ್ಲಿ ಹುಟ್ಟುತ್ತಲ್ಲ. ಅಟ್ಲೀಸ್ಟ್ ಏನಾದ್ರೂ ಮಾತಾಡ್ಬೇಕು, ಸರಿ ಇದೆಯೋ ತಪ್ಪಿದೆಯೋ, ನಿಮ್ಮ ವಿದೌಟ್ ಯುವರ್ ಕನ್ಸರ್ನ್ ಆರ್ ವಿತ್ ಯುವರ್ ಕನ್ಸರ್ನ್ ಏನು ಅನ್ನೋದಾದ್ರೂ ಸ್ಪಷ್ಟಪಡಿಸಿ ಅಲ್ಲ. ನೀವು ಸುಮ್ನಾಗಿದ್ದೀರಿ ಅಂತಂದ್ರೆ ಇಟ್ ಸೆನ್ಸ್ ರಾಂಗ್ ಮೆಸೇಜ್. ನಿಮ್ಮನ್ನ ನಂಬಿ ಎಷ್ಟೋ ಜನ ಮತ ಹಾಕಿರ್ತಾರೆ, ಅದ್ರಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳು ಸರಿ ಇಲ್ಲ ಅಂತ ಗೊತ್ತಿದ್ರು ಕೂಡ ನೀವು ಮೌನಕ್ಕೆ ಶರಣಾಗಿರೋದು, ಇದರ ಅರ್ಥ ಏನು? ಏನಾದ್ರೂ ಬದಲಾವಣೆ ಇದೆಯಾ? ಅಥವಾ ನಿಮ್ದೇನು ಇನ್ ಮುಂದೆ ನಡೆಯೋದಿಲ್ವಾ? ಅಥವಾ ನೀವು ಬದಲಾವಣೆಗೆ ನಿಮ್ಮನ್ನ ನೀವು ಒಗ್ಗಿಸ್ಕೊಳ್ತಾ ಇದ್ದೀರಾ ಅಥವಾ ಏನು? ಹೌದಲ್ವಾ? ಗುಡ್ ಆರ್ ಬ್ಯಾಡ್, ಒಂದು ಸಾಮಾಜಿಕ ನ್ಯಾಯ ಅಂತ ಬಂದಾಗ ಎದುರು ನೋಡೋದು ಪಕ್ಷದಲ್ಲಿ ಸಿದ್ದರಾಮಯ್ಯನವರನ್ನೇ. ಅವ್ರನ್ನ ಸಿದ್ದರಾಮಯ್ಯ ಖಾನ್ ಅಂತಿರೋ ಅಥವಾ ಮತ್ತೊಂದಂತಿರೋ ಇನ್ನೊಂದಂತಿರೋ ಬೇರೆ ಏನಂತಿರೋ,
ಪಾರ್ಟಿಯಲ್ಲಿ ಎಲ್ಲ ಜಾತಿ ಸಮುದಾಯಗಳಿಗೂ ಕೂಡ ಸಮಾನವಾದ ಹಕ್ಕು ಅಧಿಕಾರ ಇರಬೇಕು ಅಂತ ಆ ನಿಟ್ಟಿನಲ್ಲಿ ಯಾರು ಎಷ್ಟೇ ಬೈದ್ರು, ಯಾರು ಎಷ್ಟೇ ಧರ್ಮದ ಟಚ್ ಕೊಟ್ರು, ಯಾರು ಎಷ್ಟೇ ಅವ್ರನ್ನ ಹೀಯಾಳಿಸಿದ್ರು ಕೂಡ ಅವರು ತಾವು ನಂಬಿರುವಂತಹ ಈ ಸಮಾಜವಾದದ ತತ್ವ ಸಿದ್ಧಾಂತಗಳನ್ನ ಅವ್ರು ಪರಿಪಾಲಿಸಿಕೊಂಡು ಬಂದಿದ್ದಾರೆ ಮತ್ತು ಬೇರೆಯವರಿಂದ ಅವ್ರ ಇನ್ಫ್ಲೂಯೆನ್ಸು ಆಗಿಲ್ಲ. ಹೌದು. ನಿಮ್ಮನ್ನ ಶತ್ರು ಅಂತ ಇದ್ದಾರೆ ಅಂತ ಮಾತ್ರಕ್ಕೆ ನೀವು ಇಲ್ಲ ನಾನು ಅತ್ಯ ಅಂತ ನಾನು ನಿಜಕ್ಕೂ ಕೂಡ ಹಿಂದೂಗಳ ಪರಮಾಪ್ತ, ನಾನು ಹಿಂದೂಗಳ ಪರಾನೆ ಅಂತ ಬಿಂಬಿಸ್ಕೊಳ್ಳೋ ಪ್ರಯತ್ನ ಪಡ್ಲಿಲ್ಲ ಅವರು ಸಿದ್ದರಾಮಯ್ಯನವರು. ಅವ್ರು ಏನಿದ್ದಾರೆ ಅವ್ರು ನಂಬಿಕೊಂಡು ಬಂದಿರುವಂತ ತತ್ವ ಸಿದ್ಧಾಂತಗಳನ್ನ ಮೊದಲಿನಿಂದ ಹೇಗಿದ್ರು ಈಗಲೂ ಕೂಡ ಅದನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ ಮತ್ತು ಅದಕ್ಕೆ ಅವರು ಸ್ಟಿಲ್ ಸ್ಟಿಕ್ ಆನ್ ಆಗಿದ್ದಾರೆ. ಬೇರೆಯವ್ರ ತರ ಚುನಾವಣೆಗೆ ಒಂದು ರೀತಿ, ಚುನಾವಣೆ ಇಲ್ಲದೆ ಇರುವಾಗ ಒಂದು ರೀತಿ ಮತ್ತು ಕಾಲಕ್ಕೆ ತಕ್ಕಂತೆ ತಮ್ಮ ನಡೆಗಳನ್ನ ಅವ್ರು ಬದಲಾಯಿಸಿಕೊಂಡಿಲ್ಲ ಅಥವಾ ಅನುಕೂಲ ಸಿಂಧು ರಾಜಕಾರಣ ಎಂಬಂತೆ ತಮ್ಮ ತತ್ವ ಸಿದ್ಧಾಂತಗಳ ಜೊತೆಗೆ ರಾಜಿ ಮಾಡ್ಕೊಂಡಿಲ್ಲ. ಅವರು ಅವ್ರು ನಾನ್ ವೆಜ್ ತಿನ್ನೋ ವಿಚಾರದಲ್ಲಿ ಅವ್ರು ನಾನು ನಾನ್ ವೆಜ್ ತಿಂತೀನಿ ಅಂತಾರೆ. ಹೌದ್ರಿ, ನಾನು ದೈವ ಭಕ್ತನೇ, ನಾವು ಕೂಡ ರಾಮನ ದೇವಸ್ಥಾನ ಕಟ್ಟಿಸಿದೀವಿ ಅಂತ ಮಾತ್ರಕ್ಕೆ ಹಿಂದುತ್ವ ಅಂತ ನಾವ್ ಎದೆ ಬಡ್ಕೊಳ್ಳಲ್ಲ ಅಂತಾನೆ ಅವ್ರು ಹೇಳ್ತಾರೆ. ಸೊ ಈ ತರ ಅವರು ಹಾಗಿದ್ದಾರೆ. ಸೊ ಅವರ ಆ ಗುಣನ ಮೆಚ್ಚಿ ಬಹಳಷ್ಟು ಜನ ಕಾಂಗ್ರೆಸ್ಗೂ ಮತ ಹಾಕಿದ್ದಾರೆ. ಸೊ ಮೆಚ್ಚಿ ಮತ ಹಾಕಿದ ಮತದಾರರು ನಿಮ್ಮನ್ನ ಕೇಳ್ತಿದ್ದಾರೆ ನಿಮ್ ಸ್ಟ್ಯಾಂಡ್ ಏನು ಅಂತ. ಆದ್ರೆ ನೀವೇನು ಮಾತಾಡ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಸೊ ಈ ವಿಚಾರದಲ್ಲಿ ಈಗ ಏನು ಈ ನಾಯಕರುಗಳು, ಹಿರಿಯ ನಾಯಕರು ಎಚ್ಚೆತ್ತುಕೊಂಡು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ನೋಡಿ ಏಕಪಕ್ಷೀಯ ನಿರ್ಧಾರಗಳಾಗ್ತಾ ಇದೆ, ದಯವಿಟ್ಟು ತಾವು ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಬರ್ತಾ ಇರುವಂತಹ ಮಾಹಿತಿ. ಈಗ ಸಿದ್ದರಾಮಯ್ಯನವರು ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಈ ಪಂಚರಾಜ್ಯಗಳ ಎಲೆಕ್ಷನ್ ಆದ್ಮೇಲೆ ರಾಜ್ಯ ರಾಜಕಾರಣದಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಅಥವಾ ಚಟುವಟಿಕೆಗಳು ಗೆರೆಗೆದಿರುವಂತಹ ಎಲ್ಲಾ ಸಾಧ್ಯತೆಗಳು ಇವೆ. ಮೇಗೆ 3 ವರ್ಷ ತುಂಬುತ್ತೆ, ಸಿದ್ದರಾಮಯ್ಯನವರು ನಿರ್ಗಮಿಸ್ತಾರೆ, ಡಿ ಕೆ ಶಿವಕುಮಾರ್ ಅವರು ಪದಕ್ಕೆ ಏರ್ತಾರೆ ಅನ್ನುವಂತಹ ಮಾತುಕತೆಗಳಿವೆ. ಅದಕ್ಕೆ ಪೂರಕ ಎನ್ನುವಂತೆ ಸಿದ್ದರಾಮಯ್ಯನವರು ಮೌನಕ್ಕೆ ಜಾರಿರೋದು, ಅವರು ಯಾವುದೇ ರೀತಿಯಾದಂತಹ ಆಕ್ಟಿವ್ ಆಗಿ ಎಲ್ಲೂ ಕಾಣಿಸ್ಕೊಳ್ದೇ ಇರೋದನ್ನ ನೋಡಿದರೆ ಅವರು ತಮ್ಮ ರಿಟೈರ್ಮೆಂಟ್ಗೆ ತಮ್ಮ ಮನಸ್ಸನ್ನ ಮತ್ತು ತಮ್ಮ ಸ್ಥಿತಿಗತಿಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಹಾಗಲ್ಲ ಅನ್ನೋದಿದ್ದರೆ ಡೆಫಿನೆಟ್ಲಿ ಪಂಚರಾಜ್ಯ ಚುನಾವಣೆ ಆದ್ಮೇಲೆ ಎಲ್ಲರೂ ಡೆಲ್ಲಿಗೆ ಹೋಗ್ತಾರೆ, ಡೆಲ್ಲಿಯಲ್ಲಿ ಇತ್ಯರ್ಥ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಈ ಒಂದು ಮೆಸ್ ಏನಾಗ್ತಾ ಇದೆಯಲ್ಲ, ಇದನ್ನ ಸರಿಪಡಿಸ್ಬೇಕಂದ್ರೆ ಇದಕ್ಕೆ ಸಿದ್ದರಾಮಯ್ಯನವ್ರು ಎಂಟ್ರಿ ಆಗ್ಲೇಬೇಕು. ಪಕ್ಷದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ವಿಸಿಬಲ್ ಇಲ್ಲ. ಯಾಕಂದ್ರೆ ದಿನ ಬೆಳಗಾದ್ರೆ ಮುಸಲ್ಮಾನರು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಸೊ ಹೀಗಿರುವಾಗ ಪಕ್ಷದ ಅಧ್ಯಕ್ಷರ ಕಂಟ್ರೋಲ್ ಮೀರಿ ಹೋಗಿದ್ಯಾ ಅಥವಾ ಪಕ್ಷದ ಅಧ್ಯಕ್ಷರಿಗೆ ಇದೇ ಆಗ್ಬೇಕು ಅಂತ ಇದೆಯಾ ಗೊತ್ತಿಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಅದು ರಾಂಗ್ ಮೆಸೇಜ್ ಪಾಸ್ ಆಗ್ತಾ ಇದೆ. ಹೀಗಾಗಿ ಪಿಚ್ಚಿನ್ ಆಗಿ ಸಿದ್ದರಾಮಯ್ಯನವರು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ ಏನ್ ಮಾಡ್ತಾರೆ ಅಂತ. ಬಟ್ ಸತೀಶ್ ಜಾರಕಿಹೊಳಿ ಅವ್ರು ಹೇಳೋದು ಅವ್ರು ಬರ್ಬೇಕು, ಅವ್ರು ಮಾತಾಡ್ಬೇಕು ಅಂತ. ಸೊ ಅಥವಾ ನಿಮ್ ಜೊತೆಗೆ ನಾವಿದ್ದೀವಿ ಇಷ್ಟು ಜನ ದೊಡ್ಡವರು ಅನ್ನೋದರ ಒಂದು ಬಲ ಪ್ರದರ್ಶನನ ಇದ್ರೂ ಇರ್ಬೋದು. ನಿಮ್ ಜೊತೆಗೆ ನಾವಿದ್ದೀವಿ ಅನ್ನುವಂತ ಒಂದು ಬಲ ಪ್ರದರ್ಶನನ ಇದು ಮಾತಾಡಿ ಅಂತ. ಸೊ ಬಟ್ ಏನೋ ಒಂದು ಸ್ಟೇಜ್ ರೆಡಿ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ, ಒಂದು ಸ್ಟೇಜ್ ರೆಡಿ ಆಗ್ತಾ ಇದೆ. ನೋಡೋಣ ಏನಾಗಬೇಕು ಅಂತ, ಏನಾಗಬಹುದು ಅಂತ.